ಇನ್ನು ರೇವ್ ಪಾರ್ಟಿ ಬೆಂಗಳೂರಲ್ಲಿ ನಡೆದಂತ ರೇವ್ ಪಾರ್ಟಿ ಕೇಸಿಗೆ ಸಂಬಂಧಿಸಿದಂತೆ ಒಂದು ಅಪ್ಡೇಟ್ ಬರ್ತಾ ಇದೆ. ರೇವ್ ಪಾರ್ಟಿ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. ಬೆಂಗಳೂರು ಸಿಸಿಬಿ ಪೊಲೀಸರು ಹೇಮಾ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆಗೆ ಹಾಜರಾಗಿದ್ರು ಹೇಮಾ. ವಿಚಾರಣೆಗೆ ಬಂದಂತ ಸಂದರ್ಭದಲ್ಲಿ ಹೇಮಾ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಡ್ರಗ್ ಕನ್ಸಂಪ್ಷನ್ ಅವ್ರದ್ದು ಪ್ರೂವ್ ಆಗಿತ್ತು, ಅಂದ್ರೆ ಡ್ರಗ್ ಸೇವನೆ ಮಾಡಿದ್ದಾರೆ ಅನ್ನೋದು ಪ್ರೂವ್ ಆಗಿತ್ತು. ಅವರ ರಕ್ತದ ಮಾದರಿಯ ಸ್ಯಾಂಪಲ್ ಅನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅವರು ಡ್ರಗ್ ಸೇವಿಸಿದ್ದಾರೆ ಅನ್ನೋದು ಗೊತ್ತಾಗಿತ್ತು. ಈಗ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ವಿಚಾರಣೆಗೆ ಹಾಜರಾದಂತ ಸಂದರ್ಭದಲ್ಲಿ ಹೇಮಾ ಅವರನ್ನ ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್ ಸಿಗ್ತಾ ಇದೆ. ಈ ಕೇಸ್ನಲ್ಲಿ ಇಷ್ಟು ದಿನ ತನಿಖೆ ಹೆಂಗ್ ಸಾಗಿತ್ತು ಅಂತಂದ್ರೆ, ಯಾರು ಡ್ರಗ್ಸ್ ಮಾರಾಟ ಮಾಡಿದ್ರು ಅವರನ್ನ ಅರೆಸ್ಟ್ ಮಾಡಲಾಗಿತ್ತು. ಪಾರ್ಟಿ ಅರೇಂಜ್ ಮಾಡಿ ಡ್ರಗ್ ಮಾರಾಟ ಮಾಡಿದವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈಗ ಡ್ರಗ್ಸ್ ಕನ್ಸಂಪ್ಷನ್ ಕೇಸಲ್ಲಿ ಹೇಮಾ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಅಂದರೆ ಡ್ರಗ್ಸ್ ಸೇವನೆ ಮಾಡಿದಂಥ ಆರೋಪದ ಮೇಲೆ ಹೇಮಾ ಅವರನ್ನು ಅರೆಸ್ಟ್ ಮಾಡಲಾಗಿದೆ ಅನ್ನೋದು ಈಗ ಸಿಗ್ತಾ ಇರುವಂಥ ಅಪ್ಡೇಟ್. ಇವರೇ ಒಂದು ವಿಡಿಯೋ ಎಲ್ಲ ಮಾಡಿದರು. ನಾನು ಡ್ರಗ್ಗೆ ಸೇವನೆ ಮಾಡಿಲ್ಲ, ನಾನು ಬೆಂಗಳೂರಿಗೆ ಬಂದೇ ಇಲ್ಲ, ನಾನು ಹೈದರಾಬಾದ್ನ ರೆಸಾರ್ಟ್ನಲ್ಲಿದ್ದೀನಿ, ಹೈದರಾಬಾದ್ನ ತೋಟದ ಮನೆಯಲ್ಲಿದ್ದೀನಿ ಅಂತ ಒಂದು ವಿಡಿಯೋ ಎಲ್ಲ ಮಾಡಿ ದಿಕ್ಕು ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದರು. ಆದರೆ ಯಾವ ನಾಟಕವೂ ಕೂಡ ಅವರ ಕೈ ಹಿಡಿದಿಲ್ಲ. ಬದಲಾಗಿ ಈಗ ಅವರನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮತ್ತು ಒತ್ತಡ ಎಲ್ಲ ಹಾಕ್ತಿದ್ರಂತೆ ಆಂಧ್ರದ ಮುಖಾಂತರ ನಮ್ಮ ಪೊಲೀಸರಿಗೆ, ಕರ್ನಾಟಕದ ಪೊಲೀಸರಿಗೆ. ಬಟ್ ಯಾವುದೂ ವರ್ಕೌಟ್ ಆಗಿಲ್ಲ. ಸಿಸಿಬಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಡೀಟೇಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.